ನಂಜನಗೂಡು ತಾಲೂಕು ಕೊಂಗಳ್ಳಿ ಗ್ರಾಮದ ಬಳಿ ಕಪಿಲಾ ನದಿಯಿಂದ ನುಗ್ಗು ಏತ ನೀರಾವರಿ ಹಾಗೂ 7 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಳ ಕಾಮಗಾರಿ ಪೂರ್ಣಗೊಂಡಿರುವ ಹಿನ್ನೆಲೆ ಮಾಜಿ ಶಾಸಕ ಹರ್ಷವರ್ಧನ್ ಇಂದು ಪಂಪ್ ಹೌಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾಜಿ ಶಾಸಕ ಹರ್ಷವರ್ಧನ್ ಅವರ ರೈತಪರ ಕಾಳಜಿ ಹಾಗೂ ಪರಿಶ್ರಮದಿಂದಾಗಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ 550 HP ಸಾಮರ್ಥ್ಯದ 4 ಪಂಪ್ಗಳಿಂದ ಕಂಗೊಳ್ಳಿ ಬಳಿ ಕಪಿಲಾ ನದಿಯಿಂದ ನೀರನ್ನು ಕೊಳಾಯಿ ಮುಖಾಂತರ ನುಗ್ಗು ನಾಲೆಗೆ ಹರಿಸಿ ಇದರಿಂದ ಕೆರೆ ತುಂಬಿಸುವ ಹಾಗೂ ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ಹಾಯಿಸಲಾಗುವ ಯೋಜನೆಯು 2018ರಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಅವರ ಚೊಚ್ಚಲ ಅಧಿಕಾರಾವಧಿಯಲ್ಲಿ ಈ ಒಂದು ಶಾಶ್ವತ ಯೋಜನೆಗೆ ಚಾಲನೆ ಸಿಕ್ಕಿ ಈಗಾಗಲೇ ಪೂರ್ಣಗೊಂಡಿರುತ್ತೆ. ಇನ್ನು ತಮ್ಮ ಕನಸಿನ ಹಾಗೂ ಬಹುನಿರೀಕ್ಷಿತ ಯೋಜನೆ ಕಾಮಗಾರಿ ಪೂರ್ಣಗೊಂಡಿರುವ ಹಿನ್ನೆಲೆ ಇಂದು ಕಾಮಗಾರಿ ನಡೆಯುತ್ತಿರುವ ಪಂಪ್ ಹೌಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಮ್ಮ ಸಂತಸ ಹಂಚಿಕೊಂಡ ಅವರು ಮಾತನಾಡಿ 2018ರಲ್ಲಿ ನಾನು ಮೊದಲ ಬಾರಿಗೆ ಶಾಸಕನಾದಾಗ ಈ ಭಾಗದ ರೈತರ ಬಹುದಿನದ ಬೇಡಿಕೆಯಾಗಿದ್ದ ಈ ಯೋಜನೆಯನ್ನು ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರು ಮಾಡಿಸಿದ್ದೇನೆ. ಇದರಿಂದ ಸಾವಿರಾರು ಹೆಕ್ಟೇರ್ ಜಮೀನುಗಳಿಗೆ ನೀರು ಹಾಯಿಸುವುದಲ್ಲದೆ ಅಂತರ್ಜಲ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಎಂದರು. ಇನ್ನು ಹಿಂದಿನ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಅವರು ಬಜೆಟ್ನಲ್ಲಿ ಸೇರಿಸಿ ಹಣ ಬಿಡುಗಡೆ ಮಾಡಿದ್ರು. ಅವರಿಗೆ ಈ ಭಾಗದ ರೈತರು ಋಣಿಯಾಗಿರಬೇಕು ಎಂದು ಕೃತಜ್ಞತೆ ತಿಳಿಸಿದರು. ಇನ್ನು ಕಾಮಗಾರಿ ಪೂರ್ಣಗೊಂಡು 2 ತಿಂಗಳುಗಳೇ ಕಳೆದರೂ ಕೂಡ ಸರ್ಕಾರವಾಗಲಿ ತಾಲೂಕು ಆಡಳಿತವಾಗಲಿ ಇದಕ್ಕೆ ಚಾಲನೆ ನೀಡದೇ ಇರುವುದು ನಿಜಕ್ಕೂ ವಿಷಾದನೀಯ. ಸಣ್ಣ ಪುಟ್ಟ ಕಾಮಗಾರಿಗಳ ಉದ್ಘಾಟನೆಗೆ ತೆರಳುವ ಮುಖ್ಯಮಂತ್ರಿಗಳಿಗೆ ಇಷ್ಟು ದೊಡ್ಡ ಯೋಜನೆ ಕಣ್ಣಿಗೆ ಕಾಣುವುದಿಲ್ಲವೇ ಎಂದು ತಾಲೂಕು ಆಡಳಿತ ಮತ್ತು ಸರ್ಕಾರವನ್ನ ಛೇಡಿಸಿದರು. 2018ರ ಇಸ್ವಿಯಲ್ಲಿ ಬಹುಶಃ ನಾನು ಆಗ ನೂತನವಾಗಿ ಶಾಸಕರಾದ ಸಂದರ್ಭದಲ್ಲಿ ಬಡ್ಜೆಟಲ್ಲಿ ನಾನು ಅವತ್ತು 80 ಕೋಟಿ ರೂಪಾಯಿ ನುಗ್ಗುದು ಕೆರೆ ತುಂಬಿಸೋ ಯೋಜನೆನ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬಡ್ಜೆಟಲ್ಲಿ ಸೇರಿಸಿದ್ರು. 18ರಲ್ಲಿ ಸೇರಿಸಿದ ನಂತರ 2018 ನಂತರ ನಮ್ಮ ಸರ್ಕಾರ ಬಂದಾಗ ಈ ಪ್ರಾಜೆಕ್ಟ್ಗೆ ಒಂದು ಚಾಲ್ತಿ ಸಿಗ್ತದೆ. ಆದರೆ ಕೊರೋನಾ ಸಂದರ್ಭದಲ್ಲಿ ಯಾವುದೇ ಥರ ಹಣ ಬಿಡುಗಡೆ ಆದೆ ಇನ್ನು 2 ವರ್ಷ ವಿಳಂಬ ಆಯಿತು. ಸನ್ಮಾನ್ಯ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಅವರ ಒಂದು ವಾರ ಇತ್ತು ಅನಿಸುತ್ತೆ ಅವ್ರು ಇಳಿದ ಮೇಲೆ ಬೊಮ್ಮಾಯಿ ಸರ್ಕಾರ ಬಂದ ಸಂದರ್ಭದಲ್ಲಿ ಆಗ 3-4 ಬಾರಿ ಪ್ರಾಜೆಕ್ಟು ಕ್ಲಿಯರ್ ಆಗಿರಲಿಲ್ಲ. ಮತ್ತು ಹಣ ಎಲ್ಲ ಬಿಡುಗಡೆ ಮಾಡಿ ಪಾಪ ನನ್ನ ಫೈಲಿಗೆ ಲಾಸ್ಟಿಗೆ ಸೈನ್ ಮಾಡಿ ರಾಜೀನಾಮೆ ಕೊಟ್ಟಿದ್ದರು. ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ 2028 ಡಿಸೆಂಬರಲ್ಲಿ ಅವತ್ತೊಂದು ಬೃಹತ್ ಕಾರ್ಯಕ್ರಮ ನಂಬಿಕೊಂಡು ಹಿಂದೆ ಇದ್ದಂಥ ನಮ್ಮ ಸಂಸದರಾದಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿಯವರು, ಕಾರಜೋಳವರು ಎಲ್ಲರೂ ಕೂಡ ಅದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಸಂದರ್ಭದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಕೊಟ್ಟು ಈ ಒಂದು ಪ್ರಾಜೆಕ್ಟ್ಗೆ ಚಾಲನೆ ಕೊಟ್ಟಿದ್ದರು. ಸುಮಾರು 38 ವರ್ಷದ ಕನಸಿದು ನಂಜನಗೂಡು. ಬೆಂಕಿ ಮಹಾದೇವ್ ಅವರು ಪ್ರಯತ್ನ ಮಾಡಿದ್ರು, DD ಜಯಕುಮಾರ್ ಅವರು ಪ್ರಯತ್ನ ಮಾಡಿದ್ರು. ಅಲ್ಲಿ ಯಾರ ಕಡೆನೂ ಅದಾದ್ರೂ ಕೂಡ ಈ ಕಾವೇರಿ ನೀರಾವರಿ ನಿಗಮಕ್ಕೆ ಸೇರೋದ್ರಿಂದ ಇರಿಗೇಷನ್ ಪ್ರಾಜೆಕ್ಟು ಸ್ವಲ್ಪ ಭಾಳ ಕಷ್ಟ ಇತ್ತು. ಆದರೆ ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ನೆನೆಸ್ಕೊತೀನಿ, ಈ ನುಗ್ಗುದು ಲಿಫ್ಟ್ ಸ್ಕೀಮ್ ಎತ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇದನ್ನು ಕೆರೆ ತುಂಬಿಸೋ ಯೋಜನೆಗೆ ತೊಗೊಂಬರೋಣಪ್ಪ, ನಿಮ್ಗೆ ಅರ್ಥ ಆಗಲ್ಲ ಅಂಥೇಳಿ ಪಾಪ ನನಗೆ ಅದನ್ನೆಲ್ಲ ವಿಚಾರನ ಮುಗಿಸಿ ಅವರು ಯಾವ ಥರ ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು 7 ದೊಡ್ಡ ಕೆರೆಗಳನ್ನ ನೀರು ತುಂಬಿಸೋಂಥ ಯೋಜನೆ ತೊಗೊಂಡಿದ್ದಾರೆ. ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸುಮಾರು 2 ತಿಂಗಳಾಗ್ತಾ ಬಂದಿದೆ. ಅದೃಷ್ಟವಶ ಇವತ್ತು ಈ ವರ್ಷ ಭಾಳ ಒಳ್ಳೆ ಮಳೆ ಬಂದಿದೆ. ಹೋದ ವರ್ಷದ ಥರ ಬರ ಪರಿಸ್ಥಿತಿ ಇರಲಿಲ್ಲ. ಈ ವರ್ಷ ಒಳ್ಳೆ ಮಳೆ ಬಂದಿದೆ. 2 ತಿಂಗಳು ವಿಳಂಬ ಆಗಿದೆ. ಇದು ಪ್ರಾಜೆಕ್ಟು ಚಾಲ್ತಿ ಕೊಟ್ಟರೆ ನಿಮಗೆ ಕೊನೆ ಕೆರೆ ನಮ್ಮ ನರಸಂಬುದಿ ಕೆರೆ ಒಂದು ಸುಮಾರು 900 ಎಕರೆ ಇರುವಂಥ ಕೆರೆ ಅದು. ಆ ಕೆರೆ ಕೊನೆ ಕೆರೆ ತುಂಬತ್ತೆ. ನೀರನ್ನ ವಿಳಂಬ ಮಾಡ್ತಿರೋದಂಥದ್ದು ತಾಲೂಕು ಆಡಳಿತದ ಮೇಲೆ ನನಗೆ ಎಷ್ಟು 3,000 ನನಗೆ ಒಂದು ಕಡೆಯಿಂದ ಆಕ್ರೋಶನೂ ಕೂಡ ಇದೆ. ಈ ಥರ ಒಂದು ನಿರ್ಲಕ್ಷ್ಯೆ ತೋರ್ತಿರೋಂಥ ತಾಲೂಕು ಆಡಳಿತ ಎಲ್ಲೋ ಒಂದು ಕಡೆ
ರೈತರ ವಿರೋಧ ನೀತಿಯನ್ನು ಅನುಸರಿಸ್ತಿರೋಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.